ಹೆಜ್ಜೆಗೆ ದಂಡ ನಮಸ್ಕಾರ, ನ್ಯಾಯಕ್ಕಾಗಿ ಅಪರೂಪದ ಹೋರಾಟ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಸಮಾಜದ ವಿನೂತನ ಪ್ರತಿಭಟನೆ. ತಹಶೀಲ್ದಾರ್ ವರ್ಗಾವಣೆ ಆಗ್ರಹ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಅಫಜಲ್ಪುರದಿಂದ ಕಲಬುರಗಿಯವರೆಗೆ ದೀಡ್ ನಮಸ್ಕಾರ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ತಳವಾರ ಸಮಾಜದ ಸದಸ್ಯರು ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷ ಸಂತೋಷ್ ತಳವಾರ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಅಫಜಲ್ಪುರ ತಹಶೀಲ್ದಾರ್ ಕಚೇರಿಯಿಂದ ಶಾಸಕ MY ಪಾಟೀಲ್ ಅವರ ಕಲಬುರಗಿ ಕಚೇರಿಯವರೆಗೆ ದೀಡ್ ನಮಸ್ಕಾರ ಹಾಕುವ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದಾರೆ. ತಳವಾರ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬವಾಗುತ್ತಿದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇದೇ ವೇಳೆ ಅಫಜಲ್ಪುರ ತಾಲೂಕಿನ ಗ್ರೇಡ್ 2 ತಹಶೀಲ್ದಾರ್ ಶರಣಬಸಪ್ಪ ಹೊಸ್ಮಾನಿಯವರು ಸಮಾಜ ಜನರೊಂದಿಗೆ ಸರಿಯಾಗಿ ವರ್ತಿಸುತ್ತಿಲ್ಲ ಎಂದು ಆರೋಪಿಸಿ ಅವರನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಕೂಡಲೇ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘದ ವತಿಯಿಂದ ಇವತ್ತಿನ ದಿನ ಏನು ನಾವು ನಮ್ಮ ಹಳ್ಳಿ ಭಾಷೆ ಒಳಗೆ ದೀಡ್ ನಮಸ್ಕಾರ ಹಾಕದಂತೀವಿ, ಅದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸಂತೋಷ್ ದೇಸಾಯಿ ಕಲ್ಲೂರು ಅವ್ರು ಮಾಡ್ಲಕತ್ತಾರ. ಕಾರಣ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ತಳವಾರ ಅವರಿಗೆ ಎಸ್ಟಿ ಕೊಟ್ಟು ಇಷ್ಟು ವರ್ಷ ಆದ್ರೂ ಬೇರೆ ಜಿಲ್ಲೆ ಒಳಗೆ ಎಲ್ಲ ಕಡೆ ಕೊಡ್ಲಕತ್ತಾರ. ಆದ್ರೆ ಕಲಬುರಗಿ ಮತ್ತೆ ಯಾದಗಿರಿನ ಕೊಡಲಾಗ್ಯಾರ. ನಮ್ಗೆ ಒಂದು ತಿಳಿಯಲಾಗ್ಯದ, ನಾವೇನು ಭಾರತ ದೇಶದೊಳಗೆ ಇದ್ದೀವೋ ಅಥವಾ ಭಾರತ ದೇಶ ಬಿಟ್ಟು ಬೇರೆ ಎಲ್ಲರ ಇದ್ದೀವೋ ಗೊತ್ತಾಗ್ಲಾಗ್ಯದ. ಸಂವಿಧಾನ ನಮಗೂ ಅನ್ವಯ ಆಗ್ತದ. ನೀವು ಹೆಜ್ಜೆಜ್ಜಿಗೆ ಒಂದು ಸಂವಿಧಾನ ಹಿಡ್ಕೊಂಡು ಮಾತಾಡ್ತೀರಿ. ನಿನ್ನ ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದು ಘಂಟಾಘೋಷವಾಗಿ ನೀವೇ ಜಯ ಸಾಧಿಸಂಗ್ ಮಾತಾಡ್ತಿರಲ್ರಿ. ನಿಮ್ಮ ತಾಲೂಕು ಒಳಗ, ನಿಮ್ಮ ಜಿಲ್ಲೆ ಒಳಗ ಈ ಒಂದು ಹಿಂದುಳಿದ ಸಮಾಜ ತಳವಾರರು ಕೊಡ್ರಿ ಅಂತ ಬೇಡ್ಲತ್ತಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಬಡವರಿಗಾಗಿ ಇದ್ದಿದ್ದನ್ನ ಈ ಒಂದು ತಳವಾರ ಸರ್ಟಿಫಿಕೇಟ್ ಕೊಡು ಅಂತಂದ್ರ ನಿಮ್ ಕೈಲಿ ಆಗಲಾಗ್ಯದ. ಅದೇನು ಅಂತಾರಲ್ಲ, ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗ ಈ ಸಮಾಜದವರು ನೀವು ಗೆಲ್ಲಿಸಿ ಶಾಸಕರಾಗಿ ದೊಡ್ಡ ದೊಡ್ಡ ಕಾರ್ ಒಳಗ ಇಮಾನ್ಗಳೊಳಗ ಏನ್ ಓಡಾಡ್ತಿರಲ್ಲ, ನೀವು ಆ ಮಟ್ಟಕ್ಕೆ ಬರ್ಬೇಕಪ್ಪ ಅಂತಂದ್ರ ಈ ಸಮಾಜದ ಓಟುಗಳು ಕಾರಣವ. ಆದ್ರೆ ನೀವೇನ್ ಮಾಡ್ಲತ್ತೀರಿ? ಗೆದ್ದ ಮೇಲೆ ಈ ಸಮಾಜದ ನೋವೇ ನಿಮ್ಗೆ ಅರ್ಥ ಆಗಲಾಗ್ಯದ. ಎಷ್ಟು ಸಲ ಅಂತ ನಿಮ್ಮ ಮನವಿ ಪತ್ರ ಕೊಡ್ಬೇಕು, ಎಷ್ಟು ಸಲ ಅಂತ ನಿಮ್ ತನ ಬರ್ಬೇಕು. ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಿಮ್ಗೆ ಯಾವ್ದು ಅಧಿಕಾರ ಬೇಕಾಗಿಲ್ಲ ಅಂತ ಅನ್ಸ್ಲತ್ತದ. ನೀವು ಯಾವುದೇ ಒಂದು ಶಾಸಕರಾಗಂತ ಯೋಗ್ಯರಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಲತ್ತದ. ನೀವು ತಿಳ್ಕೊತಿರ್ಬೇಕು, ಯಾವುದೋ ಒಂದು ತಾಲೂಕಿನ ಮಾಡ್ಲತ್ತಾರ ಉಳ್ಕಿದಿಲ್ಲ ಅಂತೇಳಿ. ಆದ್ರೆ ಎಲ್ಲೇ ಮಾಡ್ಲಿ, ಎಷ್ಟೇ ಜನ ಸೇರ್ ಮಾಡ್ಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ನಿಂತಿದ್ದೀವಿ. ಎಲ್ಲಿ ತನ ನಮಗ ನೀವು ಕೊಡಂಗಿಲ್ಲ ಅಲ್ಲ ರೀ. ನೀವಂತೂ ಮುಂದೆ ನಿಂತು ಈ ತಳವಾರ ಫೈಲ್ ಮಾಡಿ ಮೂವ್ ಮಾಡಿ ನೀವಂತೂ ಕೊಟ್ಟೋರಲ್ಲ. ನಿಮ್ಮಲ್ಲಿ ಅಂತ ಒಂದು ದೊಡ್ಡ ಮನಸ್ಸೇ ಇಲ್ಲ. ಕೊನೆ ಪಕ್ಷ ಕೊಟ್ಟಂತದನ್ನ ಕಲಬುರಗಿ ಜಿಲ್ಲೆ ಒಳಗೆ ನೀವು ಕೊಡ್ಲಕ್ ತಯಾರಿಲ್ಲ ಅಂದ್ರೆ ನಿಮ್ಗೆ ಏನ್ ತಕ್ಲೀಫ್ ಆಗುತ್ತೆ ನಮ್ಗೆ ಅರ್ಥ ಆಗಲ್ಲ. ಈ ಸಮಾಜದವರಿಂದ ನಿಮ್ಗೆ ಏನ್ ಮುಂದೆ ಎಸ್ಟಿ ಆದ್ಮೇಲೆ ರಿಸರ್ವೇಶನ್ಗಳಾಗಿ ಈ ಸಮಾಜದವ್ರು ನಮ್ಗೆ ಅಡ್ಡಿ ಆಗ್ತಾರನ್ನ ಒಂದು ಭಯ ಇತ್ತಂದ್ರೆ ದಯವಿಟ್ಟು ಅದು ನಿಮ್ ತಲೆ ತೆಗ್ದಾಕ್ರಿ. ಈ ಸಮಾಜದವರಿಗೆ ಯಾವುದೇ ರೀತಿ ನಿಮ್ಮಂಗ ರಾಜಕೀಯಕ್ಕೆ ಬಂದು ಇನ್ನೊಂದು ಸಮಾಜಕ್ಕೆ ತುಳಿಬೇಕನ್ನೋ ಯಾವ ದುರುದ್ದೇಶ ಇಲ್ಲ. ಈ ತಳವಾರ ಸಮಾಜ ಎಷ್ಟು ಎದಕ್ಕೆ ಕೊಟ್ಟಿದ್ದನ್ನ ಕೇಳಕತ್ತಂದ್ರ ಮುಂದಿನ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೇಳಕತ್ತೀವಿ ಹೊರತು ನಮ್ಮ ಮಕ್ಕಳನ್ನ ಯಾವ್ದಕ್ಕೂ ಅಲ್ಲ. ನಿಮ್ ತರ ನಾವು ಮೋಸ ಮಾಡ್ಲಿಕ್ಕೆ ನಾವು ಎಷ್ಟೇ ಸರ್ಟಿಫಿಕೇಟ್ ಕೇಳಕತ್ತಿಲ್ಲ. ಈ ಸಮಾಜದ ಮಕ್ಕಳು ಎಲ್ಲಿಗೆ ಬಂದ್ ನಿಂತಾರ? 4-5 ವರ್ಷ ಆಯ್ತು, ಎಲ್ಲಿ ಏನ್ ನಡೆದದನ್ನ ನಿಮ್ಗೆ ಅರಿವಿಲ್ಲ. ದಿಲ್ಲಿರಾಗ ಬೆಂಗಳೂರಾಗ ನಿಂತು ದೊಡ್ಡ ದೊಡ್ಡ ಮಾತಾಡ್ತೀರಿ ಉಸ್ತುವಾರಿ ಸಚಿವರೇ. ನಿಮ್ಮ ಜಿಲ್ಲೆ ಒಳಗ ಈ ಸಮಾಜದ ಸ್ಥಿತಿಗತಿ ನಿಮ್ಗೆ ಅರಿವದನ ಇಲ್ಲ. ಸಾಲದಾರದಕ್ಕೆ ಮತ್ತೆ ದೊಡ್ಡ ದೊಡ್ಡ ಸಚಿವರಾಗಿರಿ. ಜಿಲ್ಲಾ ಉಸ್ತುವಾರಿ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಖಾತೆ ನಿಮ್ಗದ. ಈ ನಾಳೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಈ ವಿಷಯದಾಗ, ನಾ ಇಡೀ ತಳವಾರ ಸಮಾಜ ಪರವಾಗಿ ನಿಮ್ಗೆ ಹೇಳಕತ್ತೀನಿ. ಈ ಒಂದು ಹೋರಾಟದಲ್ಲಿ ಯಾರಿಗೆ ಏನೇ ಆದ್ರೂ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರಣ ಆಗ್ತಾರ, ನೇರವಾಗಿ ಸರ್ಕಾರನೇ ಕಾರಣ ಆಗ್ತದ. ಅದಕ್ಕಾಗಿ ದಯವಿಟ್ಟು ತಮ್ಮಲ್ಲಿ ನಾವು ಮತ್ತೊಮ್ಮೆ ವಿನಂತಿಯಿಂದ ಕೇಳತ್ತೀವಿ, ನೀವು ಈ ತರ ದುಷ್ಟರಾಗಬೇಡ್ರಿ. ಇಷ್ಟೊಂದು ದುರ್ಬುದ್ಧಿ ಈ ಸಮಾಜದ ಮೇಲೆ ಬೇಡ. ಅದಕ್ಕಾಗಿ ಇದೇ ಹೋರಾಟ ಕೊನೆ ಆಗ್ಬೇಕು. ನೀವು ಅಲ್ಲಿ ಬಂದು ನಮಗೆ ಈ ತಳವಾರರಿಗೆ ಎಷ್ಟೇ ಮರುಸ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದೊಳಗೆ ಎಷ್ಟು ಆ ಪಟ್ಟಿ ಒಳಗ ಎಲ್ಲರೂ ಎಸ್ ಟಿ ತೋತಾರ, SC ಸರ್ಟಿಫಿಕೇಟ್ ತೋತಾರಲ್ಲ, ಮತ್ತೆ ಅವ್ರಿಗೂ ಇದೇ ತರ ದಬ್ಬಾಳಿಕೆ ಹಾಕೊಂಡು ನೋಡೋ ಮರ್ಸ್ಬಿಡ್ತಾರ ನುಡ್ತಿದವರು. ಯಾಕ ಈ ಸಮಾಜಕ್ಕೆ ಒಂದು ಶಕ್ತಿ ಇಲ್ಲ ಅಂತ ಮಾಡ್ಲಕತ್ತೀರಿ? ಕಡಿಗಣಿಸ್ಬೇಡ್ರಿ. ಕಸ ಅಂತ ಕಡಿಗಣನೆ ಬೇಡ. ಈ ತಳವಾರ ಸಮಾಜಕ್ಕೆ ಕಸ ಕಣ್ಣೀರ್ ಬಿದ್ದರೆ ಏನಾಗ್ತದನ್ನೋ ನಿಮ್ಗೆ ಅರಿವಿರ್ಲಿ. ಮುಂದಿನ ದಿನಮಾನಗಳದಾಗ ನೀವು ಈ ತಳವಾರ ಸಪೋರ್ಟ್ ಬೇಕಾಗಿತ್ತಂದ್ರ ನೀವು ಟೈಮ್ ಪಾಸ್ ಮಾಡ್ಲಾರ್ದೇನೆ, ಮುಂದಕ್ಕೆ ಹಾಕ್ಲಾರ್ದೇನೆ, ಸತಾಸ್ಲಾರ್ದೇನೆ ದಯವಿಟ್ಟು ನಮಗ ತಳವಾರ ಸರ್ಟಿಫಿಕೇಟ್ ಕೊಡಬೇಕು ಅಂತ ಈ ಒಂದು ಒಕ್ಕೂರ್ಲಿಂದ ಈ ಒಂದು ಹೋರಾಟ ಮಾಡತ್ತೀವಲ್ಲ, ನಾವು ಪ್ರತಿಯೊಬ್ಬರು ಇದು ಬೆಂಬಲ ಇದ್ದೀವಿ. ಈ ಹೋರಾಟ ಯಶಸ್ವಿ ಆಗ್ಲಿ ಅಂತ ನನ್ನ ವೈಯಕ್ತಿಕ ತಳವಾರ ಸಮಾಜಕ್ಕೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಬಂಧುಗಳೇ, ಇವತ್ತೇನಪ್ಪ ಅಂದ್ರ ಇವತ್ತ ಎಲ್ಲರೂ ವಿಶೇಷವಾಗಿ ಆಚರಣೆ ಪಡುವಂತ ವಿಷಯ. ಯಾಕಪ್ಪ ಅಂದ್ರ ಇದು ಹೋರಾಟ ಈ ತರ ಯಾಕೆ ಮಾಡ್ತೀರಿ ಅಂತೇಳಿ ನಮ್ಗ ನಿನ್ನೆ 2 ದಿನದಿಂದ ನಮ್ಗ ಕಂಟಿನ್ಯೂ ಫೋನ್ ಬರ್ತಾ ಇದೆ. ಏನಪ್ಪ ಅಂದ್ರ ಈ ಹೋರಾಟ ಹತ್ತಿಕ್ಕೂ ಅಂತ ಕೆಲಸ ಮಾಡ್ತಾ ಇದಾರ ಕಾಣದ ಕೈಗಳು. ಅದಕ್ಕೆ ನಾವು ಯಾವುದೇ ರೀತಿಯಾದ ಯಾವತ್ತೂ ಹಿಂದೆ ತಿಳಿಯಲ್ಲ, ಎದಕ್ಕೂ ಅಂಜಲ್ಲ. ಯಾಕಪ್ಪ ಅಂದ್ರ ಏನ್ ಮಾಡ್ತಾರಪ್ಪ ಅಂದ್ರ ಈ ಶಾಸಕರಿಗಾಗಲಿ, ಉಸ್ತುವಾರಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರಿಗೂ ಈ ಹೊಸದಾಗಿ ಬರುವಂತ ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರಿಗೂ ನಾವು ಮನವಿ ಕೊಟ್ಟಿದ್ದೇವೆ. ಯಾಕಪ್ಪ ಅಂದ್ರ ಇಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಇರುವಂತದ್ದು 88 ಹೆಚ್ಚು ಒಂದೇ ತಳವಾರದ, ಅದು ಹೊರತುಪಡಿಸಿ ಇನ್ನೊಂದು ಯಾವುದಿಲ್ಲ ಅಂತೇಳಿ ಅವ್ರಿಗೆ ಪ್ರೂವ್ ಮಾಡ್ತಾ ಇದ್ದೆವು. ಪ್ರೂವ್ ಮಾಡೋದಕ್ಕೂ ಆಗ್ತಾ ಇಲ್ಲ ನಾವು ದಾಖಲಾತಿ ಪ್ರಕಾರ. ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲಿ ವಿಶೇಷವಾಗಿ ಅಬ್ಜರ್ವರ್ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇದಕ್ಕೆ ನೇರ ಹೊಣೆ ಗ್ರೇಟು ತಹಶೀಲ್ದಾರ್ ಶರಣಬಸವರು. ಯಾಕಪ್ಪ ಅಂದ್ರೆ ಅಬ್ಜರ್ವರ್ ತಾಲೂಕಿನಲ್ಲಿ ತಳವಾರ ಸಮಾಜ ಇಲ್ಲತ್ತೆ ವರದಿ ಮಾಡ್ತಾರ. ಅವರು ಅದರ ಮೇಲೆ ವರದಿ ಮಾಡ್ಯಾರ. ಅವರು ಅವ್ರ ಮೇಲೆ ಸೂಕ್ತ ತನಿಖೆ ಮಾಡ್ತೇಳಿ ಶಾಸಕರಿಗೆ, DC ಅವರಿಗೆ ಎಲ್ಲರಿಗೂ ಮನೆಗೆ ಕೊಟ್ಟರು ಕ್ಯಾರೆ ಅಂತ ಹೇಳಿಲ್ಲ. ಆದ ಕಾರಣಕ್ಕಾಗಿ ನಮ್ದೇನ್ ಬೇಡಿಕೆ ಇಲ್ಲಪ್ಪ ಅಂದ್ರೆ ನಮ್ದು ಈಗ ನಮಗ ಗಾಳಿ ಸುದ್ದಿ ಬಂದಿರ್ತಾವ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಇಲ್ಲಿ ಹಂಗೆ ಇಲ್ಲೇ ಭೇಟಿ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಯಾರು ಬಂದ್ವಿ ನಾವಂತೂ ಮನವಿ ಮಾಡಿಲ್ಲ. ನಾವು ಮನವಿ ಕೊಡೋದು ಸಾಕೇನ, ಮನವಿ ಕಿಂಬಾರ ಬಂದಿಲ್ಲ. ಯಾಕಪ್ಪ ಅಂದ್ರ ಇದು ನಮ್ದು ಲಾಸ್ಟ್ ಶಾಂತಿಯುತ ಅನ್ನೋ ಹೋರಾಟಕ್ಕೆ ಲಾಸ್ಟ್ ಹೋರಾಟ ಅದ. ಮುಂದೆ ಯಾವುದೇ ರೀತಿ ಐತರ ಘಟನೆ ಅದೇ ರೀತಿ ಮೇಲೆ ಇರುವಂತ ಜಿಲ್ಲಾಧಿಕಾರಿ, ಶಾಸಕರು, ಉಸ್ತುವಾರಿ ಇದಕ್ಕೆ ಮೇಲೆ ಇರೋದು ಸರ್ಕಾರಿ ಹೊಣೆ ಆಗ್ತದ. ಯಾಕಪ್ಪ ಅಂದ್ರ 2 ವರ್ಷ ಐತ್ರಿ, ವಿಚಾರ ಮಾಡ್ಬೇಕು. ಅದೇ ತಮ್ಮ ಮಕ್ಕಳದ ತಮ್ಮ ಮನ್ಯಾಗ ಇಕ್ಕ ಬಸ್ ಕೊಡ್ಲಿಲ್ಲ ಅಂದ್ರೆ ಸುಮ್ಕೊಂಡಿರ್ತಾರ ಅವರು. ಈಗ ನೋಡ್ರಿ, ಈ ತಳವಾರ ಸಮಾಜ ಎಷ್ಟು ಅನ್ಯಾಯ ಆಗದಪ್ಪ ಅಂದ್ರ ನಾವು ಜಿಲ್ಲಾ ಓಡಾಡ್ತೀವಿ, ಓದು ಬರೋದು ಎಲ್ಲಾ ಮಾಡಿ ನೌಕರಿ ತೊಗೊಂಡಿ, ನೌಕರಿ ಸಿಗೋದಕ್ಕುಳ್ಳ ನೌಕರಿನೇ ಹೋಗ್ಯದ್ರಿ. ವಿಚಾರ ಮಾಡ್ಬೇಕು ಸ್ವಲ್ಪ. ಯಾಕಪ್ಪ ಅಂದ್ರ ಒಳಗೊಬ್ಬರು ಏನೋ ಪಟ್ಟ ಕಟ್ತಾರೆ, ಅದ್ರ ಬಗ್ಗೆ ನಾವು ಯಾವ ತಲೆಗಳು ಸ್ವಲ್ಪ ಹೋಗಿಲ್ಲ. ಯಾಕಪ್ಪ ನಮ್ಗೇನು ಯಾರು ಏನೋ ಆಗೋದ್ ಬೇಕಿಲ್ಲ. ನಾವೇನು ಹೋರಾಟ ಮಾಡಿ ನಾವು ರಾಜಕೀಯ ಮಾಡೋದಿಲ್ಲ. ನಾವು ಸಮಾಜ ಹುಟ್ಟಿದವು, ನಮ್ಗೆ ಅನ್ಯಾಯ ಆಗುತ್ತೆ. ನಾವು ಹೋರಾಟ ಮಾಡಿ ನಮ್ಮ ಸಮುದಾಯ ಅಂತ ಅನ್ಯಾಯ ಮಾಡ್ತೀನಿ. ಈಗ ನಾವು ನೇರವಾಗಿ ಸರ್ಕಾರಕ್ಕೆ, ಶಾಸಕರಿಗೆ, ಉಸ್ತುವಾರಿಗೆ ನಾನು ನೇರವಾಗಿ ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಬಂದ್ರೆ ನಾವು ಯಾವತ್ತೂ ನಿಮ್ಗೆ ನಾವು ಮನವಿ ಕೊಡಲ್ಲ. ಏನಾದರೂ ನಮಗೆ ನ್ಯಾಯ ಕೊಡಿಸ್ಬೇಕಂತಪ್ಪ ಅಂದ್ರೆ ಈ ತಕ್ಷಣ ಬಂದು ನೇಜ್ ಇರುವಂತ ತಳವಾರ ಸರ್ಟಿಫಿಕೇಟ್ ಕೊಡಿಸ್ಬೇಕು. ಅಲ್ಲ ಅಂದ್ರ ಆ ಗ್ರೇಟೋ ತಹಶೀಲ್ದಾರ್ ಏನ್ ಮಾಡಿರಿ ನೀವು ಅಂದ್ರ ಬೇರೆ ಕಡೆ ಇವ್ ಮೇಲೆ ಬೇರೆ ಕಡೆ ಹಚ್ಚಿಬಿಟ್ಟಿರಿ. ನನ್ಗೆ ಗೊತ್ತದ ಏನ್ ಹೇಳ್ತಾರ, ಎಲ್ಲ ಅವ್ರು ತಹಶೀಲ್ದಾರ್ ತೆಗ್ದಿವತ್ತು ಹೇಳ್ತಾರೆ ಅನ್ಕೊಂಡು. ಅದಕ್ಕೆ ಇವರು ನೀವು ಬೇರೆ ಕಡೆಗೆ ನಾವು ಹೋರಾಟ ಮಾಡ್ದಂಗಿರಲ್ಲ. ಈ ಹೋರಾಟ ಕೇಳಿ ಏನ್ ಮಾಡ್ತಾರ ಅವರು ಬೇರೆ ಕಡೆ ಕೂಲಿ ಹಾಕ್ಯಾರ ಅವರು. ಅದಕ್ಕಾಗಿ ನಾವು ನೇರವಾಗಿ ಹೇಳ್ತೀವಿ ಶಾಸಕರಿಗೆ, ಮನೆಗೆ ಹೋಗಿದ್ದು ಇದು ನಾವೇನು PS ಹೇಳ್ತಾರೆ ನಾವು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಇವತ್ತಿಗೆ ನಿಮ್ಮ ಪೊಲೀಸ್ ಹೋಗಿದ್ದು ಅವ್ರ ಮನೆಗೆ ನೀವೇ ಕರ್ಕೊಂಡು ಹೋಗ್ತೀರಿ. ನಾವೇ ಮನೆಗೆ ಹೋಗಿ ಸಾಕಾಗ್ಯದ. ಮನೆಗೆ ಹೋಗಿ ಸಾಕಾಗಿ ಈಗ ಲಾಸ್ಟ್ ಅವ್ರಿಗೆ ಧೀಮಸರ ಮುಖಾಂತರ ಹೈಕೋರ್ಟ್ ಹೋಗಿ ಏನ್ ಮಾಡ್ತಾರೋ ನಮ್ಮ ಅವ್ರಿಗೆ ನ್ಯಾಯ ಇಸ್ಕೊಡ್ತಾರೋ, ಸ್ಟೇಷನ್ ಕಸ್ಕೊಡ್ತಾರೋ. ಈಗ ಅವ್ರ ಮೇಲೆ ಅದೇ ಸದ್ಯಗ. ಯಾಕಂದ್ರ ಇಲ್ಲಪ್ಪ ಉಸ್ತುವಾರಿ ಮೇಲೆ ಅದ, ಇವ್ರಿಗೆ ಏನಿಲ್ಲ. ಅದೇ ಉಸ್ತುವಾರಿ ಇರ್ಲಿಕ್ಕೆ ಏನದ, ಉಸ್ತುವಾರಿ ನಿಮ್ ತಾಲೂಕು ಯಾರು ಅಲರ್ಟ್ ಯಾರು, ತಾಲೂಕು ಜವಾಬ್ದಾರಿ ಯಾರ, ತಾಲೂಕು ಜವಾಬ್ದಾರಿ ಇದ್ರಿ. ಒಂದು ಗ್ರೇಡು ತೆಗಿ ಅಂದ್ರೆ ನಿಮ್ಗೆ ಗ್ರೇಡು ತಹಶೀಲ್ದಾರ್ ನಿಮ್ಗೆ ತೆಗಿಯಂದ್ರೆ ಆಗಲ್ಲ. ಅದೇ ಗ್ರೇಡು ತಹಶೀಲ್ದಾರ್ ಆಗಲ್ಲ ಬಿಡ್ರಿ. ಅದೇ ಗ್ರೇಡವನ್ನು ತೆಗೀರಿ, ಉಪ ತಹಶೀಲ್ದಾರ್ ತೆಗೀರಿ. ನಿಮ್ಗೆ 10 ಸಲ ಮನೆಗೆ ಕೊಟ್ಟರು ನೀವು ಆ ಮನೆಗೆ ಸ್ಪಂದನೆ ಮಾಡಿಲ್ಲ. ಮನೆಗೆ ಹೋದ್ರ ಈಗ ಈ ಬಾಗಿಲೇ ಆಯ್ತು ಹೋದ್ರಿ ಅನುಗೊಡ್ರು ಎಮ್ಮ ಬಡ್ಲಿ ಅದು ಅವನು ಬಂದ ಅವನು ಅದೇ ಮಾಡ್ತಾರಪ್ಪ ಅಂದ್ರೆ ನಿಮ್ದೇ ಇದೇ ಗೊತ್ತಾಗ್ತಾರ ಅದ ಶಾಸಕರದೇ ಅದ. ಯಾಕೆ ಇದು ತಾನೇ ಗೊತ್ತಾಗ್ತದ. ಇವ್ರಿಗೆ ತೆಗಿಯತ್ತಂದ್ರು ನೀವು ಅವ್ರಿಗೆ ಬಿಟ್ಟು ಇವರಿಗೆ ಗ್ರೇಟು ತಹಶೀಲ್ದಾರ್ ಇಟ್ಟಿರಪ್ಪ ಅಂದ್ರೆ ನಮ್ದೇನು ಅಂತ ಹೇಳಪ್ಪ ಅಂದ್ರೆ ನಮ್ಮ ಬೇಡಿಕೆ ನಮ್ಮ ಕೂಡಲೇ ನಮ್ದು ಸರ್ಟಿಫಿಕೇಟ್ ಕೊಡ್ಬೇಕು. ಇನ್ನೂ ಒಂದು ಏನಪ್ಪ ಅಂದ್ರೆ ಗ್ರೇಟು ತಹಶೀಲ್ದಾರ್ ಅವ್ರಿ ಅವ್ರು ಹೇಳ್ತಾರೆ ನಮ್ಮ ಸುಮ್ಮನೆ ಹಲ್ಲ ಇಡ್ತಾರೆ. ನಾವು ನಿಮ್ಗೆ ಯಾಕೆ ಕಲ್ಯಾಣ ಮಾಡೋದು, ನಿಮ್ಗೆ ನೀವು ಕಾನೂನು ಕೆಲಸ ಇದ್ರೆ ನೀವು ಸಾರ್ವಜನಿಕ ಕೆಲಸ ಮಾಡೋದು. ಸಾರ್ವಜನಿಕ ಒಂದು ಜಾತಿ ಪರ ಕೆಲಸ ಮಾಡ್ತಾ ಇದ್ರಿ. ಯಾಕಪ್ಪ ಅಂದ್ರೆ ಒಂದು ಜಾತಿ ಪರ ಯಾಕೆ ಕೆಲಸ ಮಾಡ್ತಾ ಇದ್ರಪ್ಪ ಅಂದ್ರೆ ಯಾರು ಹೋರಾಟ ಮಾಡ್ತಾರ ಅಂತವ್ರಿಗೆ ನೀವು ಇವರೆಲ್ಲ ಸುಳ್ಳು ದಾಖಲಾತಿ ನಮ್ಗೆ ವರದಿ ಕೊಡ್ತೀವಿ. ಆ ವರದಿ ಕೊಟ್ಟಾಗ ಎಲ್ಲರೂ ಬಂದು ನೀವೇ ಇರಲಿ ಇಲ್ಲಿ. ಅದು ಮತ್ತೆ ಅವರಿಗೆ ಅಷ್ಟೆಲ್ಲ ಮನೆಗೆ ನೋಡಿ ಸರ್ ಗ್ರಾಮಕ್ಕೆ ಬರ್ರಿ, ಪಂಚಮ ಮಾಡಿ ನೈಟ್ ಇದ್ದರು ಕೂಡ್ರಿ ಸರ್ ನಾವೇ ತಪ್ಪು ಅಂತೇಳಿ ನಾವೆಲ್ಲ ಅರ್ಥಲಿ ಮನವಿ ಮಾಡಿದೆವು. ಈಗ ಇನ್ನೊಂದು ಏನಪ್ಪ ಅಂದ್ರೆ ಇವರೆಲ್ಲ PS ಹೇಳ್ತಾರೆ, ಶಾಸಕರು ಏಕೆ ಶಾಸಕರು ಮುಂದೆ ಕುಂದ್ರಲ್ಲ. ನನಗೆ ಎಷ್ಟೋ ಫೋನ್ ಬಂದ, ನಾ ಏನು ತಲೆ ಕೊಡ್ಸಲ್ಲ. ನನಗೇನಾಗದ ನಮ್ಮ ಕಾಲಕ್ಕೆ ಪ್ರತಿನಿಧಿ ನೀವು ಶಾಸಕರು ಇದ್ರಿ, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಿಮ್ದೇ ಸರ್ಕಾರದ ನೀವು ಮನಸ್ಸು ಮಾಡ್ರೆ ತಹಶೀಲ್ದಾರ AC DC ಬರ್ತಾರೆ, ನೀವು ನಮ್ಗೆ ಅಲ್ಲತ್ತೆ ಪ್ರೂವ್ ಮಾಡ್ರಿ.
ಪ್ರೂವ್ ಮಾಡಿದ್ರೆ ಅದನ್ನ ಅರ್ಥಕ್ಕೆ ಹೋಗಲ್ಲ. ನೀವು ಎಲ್ಲಿಗೆ ಹಚ್ಚಿದ್ರು ಹೋಗಲ್ಲ, ನೀವು ಎಲ್ಲಿಗೆ ಹಚ್ಚಿದ್ರು ನಾವು ಹೋಗಲ್ಲ. ಇವತ್ತು ನಾನು ಶಪಥ ಮಾಡೇ ಬಂದೀನಿ. ಯಾಕಂದ್ರೆ ಎಷ್ಟೋ ಮಂದಿ ಇಲ್ಲಪ್ಪ ಹೇಳೋಣ ಹೇಳೋಣ ಏನ್ರಿ ಈ ಜಿಲ್ಲಾದಾಗ ನಾವು 2 ವರ್ಷ ಆಯ್ತು ನಾವು ಬದುಕಿ ಅಂದ್ರೆ ನಾವು ಸುಮ್ಮನೆ ಸತ್ತು ಬದುಕಲ್ಕತ್ತಿದ್ದೆವು. ಇಷ್ಟೊಂದು ಅನ್ಯಾಯ ಎಷ್ಟು ನೀವು ವಿಚಾರ ನೋಡಿದ್ರೆ ನಾವು ಎಷ್ಟು ಸಲ ಮನೆ ಕೊಡ್ತಾರೆ 2 ವರ್ಷಗಟ್ಟಲೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲಪ್ಪ ಅಂದ್ರೆ ಪ್ರತಿಯೊಂದು ಇನ್ಕಮ್ ಕಾಸ್ಟ್ ಬೇಕು. ಪ್ರತಿಯೊಂದು ಇನ್ಕಮ್ ಕಾಸ್ಟ್ ಕೊಟ್ಟರು ಇಲ್ಲಾರ್ದೆ ಏನೂ ಜೀವನ ಮಾಡೋಕ್ಕಾಗಲ್ಲ. ಎಲ್ಲರಿ ನಾವು ಎಲ್ಲ ರೀತಿ ಕಾನೂನಾತ್ಮಕ ಮನವಿ ಕೊಟ್ಕೊಂಡು ಸಾಕಾಗಿ ನಾವು ಮನವಿನೇ ಮಾಡಿಲ್ಲ. ಅದಕ್ಕೆ ಇಲ್ಲಿಂದ ನಾವು ಟೀಮ್ ಮುಖಾಂತರ ಚಾಲೆಂಜ್ ಮಾಡ್ತಿದ್ದೀವಿ. ಅದಕ್ಕೆ ಇವ್ರು ಏನಾದ್ರು ಶಾಸಕರು ಬರ್ತಾರತ್ತೆ ಎಲ್ಲ ಬಂದರೂ ನಾವು ಯಾವುದೇ ಕಾರಣಕ್ಕೆ ನಾವು ಮನವಿನೇ ಮಾಡಿಲ್ಲ. ಒಂದೇ ಮಾತು ಮನವಿನೇ ಮಾಡಿಲ್ಲ. ಯಾರಿಗೆ ಮನೆ ಕೊಡಲ್ಲ, ನಮ್ಗವ್ರು ಬರಬೇಕು. ದಾಖಲಾತಿ ಪ್ರಕಾರ ಕಾನೂನು ಪ್ರಕಾರ ಏನದ ನೀವು ತವಾರಿ ನೀವು ಅಲ್ಲ ಅಂತ ಹೇಳ್ತಿರಲ್ಲ, ನಿಮ್ಮ ದಾಖಲಾತಿ ಪ್ರಕಾರ ಪ್ರೂವ್ ಮಾಡಬೇಕು. ನಾವು ನಿಮ್ಗೆ ಕ್ಷಮೆಗೆ ಹೋಗ್ತಿದ್ದೆವು, ಏನು ನಾವು ನಿಮ್ಗೆ ಶರಣಾಗಿ ಹೋಗ್ತಿದ್ದೆವು. ಬಲ್ಲಲ್ಲ ನೀವು ದಾಖಲಾತಿ ಪ್ರೂವ್ ಮಾಡಬೇಕು, ಬಲ್ಲ ಸರ್ಟಿಫಿಕೇಟ್ ಕೊಡ್ಬೇಕು. ಆ ಲೆಟ್ರು ತಹಸೀಲ್ದಾರ್ಗೆ ಅವ್ರು ಎಲ್ಲೇ ಹೋಗಲಿ, ನೀವೆಲ್ಲರೇ ನೀವು ಲೂಮ್ಯಾಗ ಹಚ್ಚಿಡ್ರಿ, ನೀವು ಬೇರೆ ಕಡೆಗೆ ಹಚ್ಚಿಡ್ರಿ, ನಾವು ಅದು ಹೇಳ್ಬೇಕಲ್ಲಿ ಎಲ್ಲೇ ಇರಲಿ ಅವ್ರಿಗೆ ಸೂಕ್ತ ತನಿಖೆ ಆಗಬೇಕು. ಅವ್ರು ಯಾವ್ದ್ರ ಮೇಲೆ ಇವ್ರು ಹಿಂದುಳಿದ ವರ್ಗದಲ್ಲಿ ಬರ್ತಾರೆ, ಇವರೆಲ್ಲ ಹೋಲಿಕೆ ಬಲಿಗತ್ ಬರ್ತಾರ ಆಯ್ತು. ಅದಕ್ಕಾಗಿ ಇವರು ಈ ಅಫಜಲ್ಪುರ ತಾಲೂಕಿನಲ್ಲಿ ತಳವಾರ ಇಲ್ಲದ್ದೇ ಬರ್ತಾನಲ್ಲ ಆ ದಾಖಲಾತಿ ಬೇಕು ಅವನಿಗೆ. ಯಾವ್ದ್ರ ಮೇಲೆ ಬರ್ತಾರ ಆ ದಾಖಲಾತಿ ಕೊಡ್ಬೇಕು ನಮಗೆ. ಅದಕ್ಕೆ ನಾವು ಏನೇ ಆದರೂ ಇನ್ನೂ ಒಂದು ಈ ಹೋರಾಟಕ್ಕೆ ತಳವಾರ ಸಮಾಜ ಅಷ್ಟೇ ಅಲ್ಲ, ಸರ್ವ ಸಮಾಜದವರು ಎಲ್ಲರೂ ಗೆಳೆಯರು. ಯಾಕಂದ್ರೆ ನೋಡಿ ಎಲ್ಲರಿಗೆ ನಮ್ಮ ಬೇರೆ ಬೇರೆ ಸಂಘಟನೆದವ್ರಿಗೆ ಹೇಳಿದವರು ಸರ್ವ ಸಮಾಜದವರು ಬೆಂಬಲ ಕೊಡ್ತಾರೆ. ಅವರಿಗೂ ಈ ಸಂಘಟನೆ ನಾನು ಎಲ್ಲರೂ ಧನ್ಯವಾದ.